ಕೊಹ್ಲಿ ಅವರ ಮುಂಬರುವ ಮೈಲಿಗಲ್ಲುಗಳು. ಐಪಿಎಲ್ನಲ್ಲಿ 9,000 ರನ್, ಪ್ರಸ್ತುತ 8,661 ರನ್ ಗಳಿಸಿರುವ ಕೊಹ್ಲಿ ಇನ್ನು ಕೇವಲ 339 ರನ್ ಗಳಿಸಿದರೆ ಐಪಿಎಲ್ನಲ್ಲಿ 9,000 ರನ್ ಪೂರೈಸಿದ ಮೊದಲ ಬ್ಯಾಟರ್ ಎನಿಸಿಕೊಳ್ಳಲಿದ್ದಾರೆ. ಒಂದೇ ಫ್ರಾಂಚೈಸಿ ಪರ 10,000 ರನ್, ಆರ್ಸಿಬಿ ಪರ ಐಪಿಎಲ್ ಸಂಕಲನ CLT 20 ಈಗಾಗಲೇ 9,085 ರನ್ ಗಳಿಸಿರುವ ಅವರು ಈ ಸೀಸನ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರೆ ಇನ್ನೂ 915 ರನ್, ವಿಶ್ವ ಕ್ರಿಕೆಟ್ನಲ್ಲಿ ಒಂದೇ ತಂಡದ ಪರ 10,000 ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಐತಿಹಾಸಿಕ ಸಾಧನೆ ಮಾಡಲಿದ್ದಾರೆ. T20 ಕ್ರಿಕೆಟ್ನಲ್ಲಿ 14,000 ರನ್, ಒಟ್ಟು T20 ಮಾದರಿಯಲ್ಲಿ 14,000 ರನ್ಗಳ ಗಡಿ ತಲುಪಲು ಅವರಿಗೆ ಇನ್ನು ಕೇವಲ 457 ರನ್ಗಳ ಅಗತ್ಯವಿದೆ. ಈ ಸಾಧನೆ ಮಾಡಿದರೆ ಗೇಲ್ ಪೊಲಾರ್ಡ್ ಅಂತಹ ದಿಗ್ಗಜರ ಸಾಲಿಗೆ ಅವರು ಸೇರಲಿದ್ದಾರೆ. ಕೊಹ್ಲಿ ಅವರ ಫಾರ್ಮ್ ಮತ್ತು ನಿರೀಕ್ಷೆ. ಕಳೆದ ಸೀಸನ್ನಲ್ಲಿ 15 ಇನ್ನಿಂಗ್ಸ್ಗಳಿಂದ 657 ರನ್, 54.75 ಸರಾಸರಿ ಗಳಿಸಿರುವುದು ಅವರ ಫಾರ್ಮ್ ಎಷ್ಟು ಉತ್ತಮವಾಗಿದೆ ಎಂಬುದನ್ನು ತೋರಿಸುತ್ತದೆ. ಅದೇ ಲಯವನ್ನು ಈ ಬಾರಿಯೂ ಮುಂದುವರಿಸಿದರೆ ಮೇಲಿನ ಎಲ್ಲಾ ದಾಖಲೆಗಳು ಈ ವರ್ಷವೇ ಪುಡಿಯಾಗುವುದರಲ್ಲಿ ಸಂಶಯವಿಲ್ಲ. ದಾಖಲೆಗಳು ಕೊಹ್ಲಿಯನ್ನು ಹುಡುಕಿಕೊಂಡು ಬರುತ್ತವೆ ಎಂಬುದು ಮತ್ತೊಮ್ಮೆ ಸಾಬೀತಾಗುತ್ತಿದೆ. ಈ ಬಾರಿಯ ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ ಗಳಿಸಬಹುದು ಮತ್ತು ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲಬಹುದೇ? ನಿಮ್ಮ ಅನಿಸಿಕೆ ಏನು? ನಾನು ನಿಮಗಾಗಿ ವಿರಾಟ್ ಕೊಹ್ಲಿಯವರ ಐಪಿಎಲ್ ಸಾಧನೆಯ ಕುರಿತು ಒಂದು ಸಂಕ್ಷಿಪ್ತ ಕೋಷ್ಟಕವನ್ನು ಟೇಬಲ್ ಸಿದ್ಧಪಡಿಸಿಕೊಡಬೇಕೇ?